ಏನು ಭಗವಂತನ ಹುಬ್ಬು ಆ ಹುಬ್ಬನ್ನು ಚಿಂತನೆ ಮಾಡಬೇಕು. ಹೀಗೆ ಚಿಂತನೆ ಮಾಡ್ತಾ ನ ಪೃಥಗ್ ದಿದೃಕ್ಷೇ, ಏನು ವಿಚಾರ ಮಾಡದೇನೆ ಕೇವಲ ಭಗವಂತನ ಧ್ಯಾನವನ್ನು ಮಾಡಬೇಕು. ದೇಹಂತು ತನ್ನ ಚರಮಂ ಸ್ಥಿತಮುಜ್ಜಿತಂ ವಾ ಸಿದ್ಧೋ ವಿಪಶ್ಯತಿ ಯಥೋಧ್ಯಗಮತ್ಸ್ವರೂಪಂ ದೈವಾದುಪೇತಮಥ ದೈವವಶಾದಪೇತಂ ವಾಸೋ ಯಥಾ ಪರಿಕೃತಂ ಮದಿರಾಮದಾಂಧಃ. ಏನು ದೃಷ್ಟಾಂತ ಕೊಡ್ತಾರೆ, ಏನು ಹೇಳ್ತಾರೆ. ನೀವು ದಾರಿಯಲ್ಲಿ ಕುಡುಕರನ್ನು ನೋಡಿರ್ತೀರೋ ಇಲ್ಲ, ಬೇಕಾದಷ್ಟು ಪೂರ್ಣ ಕುಡಿದಿರ್ತಾನೆ, ಹೋಗ್ತಾ ಇರ್ತಾನೆ, ಮೈ ಮೇಲಿನ ಅಂಗಿ ಬೀಳ್ತದೆ, ಪ್ಯಾಂಟ್ ಬೀಳ್ತದೆ, ಏನು ಲಕ್ಷ್ಯ ಇರೋದಿಲ್ಲ, ಅವನು ಹೋಗ್ತಾ ಇರ್ತಾನೆ. ಹಾಗಿರ್ತಾರಂತ ಅಪರೋಕ್ಷ ಜ್ಞಾನಿಗಳು. ದೇಹಾದಪೇತಂ, ದೇಹ ಹೋಯ್ತು ಗೊತ್ತಾಗಲ್ಲ, ದೇಹ ಬಿತ್ತು ಗೊತ್ತಾಗೋದಿಲ್ಲ, ಜ್ವರ ಬಂತು ಗೊತ್ತಾಗೋದಿಲ್ಲ. ದೇಹದ ಮೇಲೆ ಯಾವ ರೀತಿಯಾಗಿ ಒಬ್ಬ ಮದಿರಾಮತ್ತನಾದಂತಹ ವ್ಯಕ್ತಿ ತನ್ನ ಬಟ್ಟೆಯ ಬಗ್ಗೆ ಅಷ್ಟು ಉದಾಸೀನನಾಗಿರ್ತಾನೋ ಹಾಗೆ ಅಪರೋಕ್ಷ ಜ್ಞಾನಿ ಧ್ಯಾನದಲ್ಲಿ ಇರುವಂತಹ ವ್ಯಕ್ತಿ ತನ್ನ ದೇಹದ ಬಗ್ಗೆ ಹಾಗಿರ್ತಾನಂತೆ. ಏನು ಕಿಮ್ಮತ್ತೇ ಇಲ್ಲ ದೇಹಕ್ಕೆ. ಏನು ಬರಲಿ, ಇಲ್ರಿ ನಿಮ್ಗೇನೂ ಆಗ್ಲಿಕ್ಕತ್ತ, ಆಗಲಿ, ನನಗೇನಾಯ್ತು. ಸತ್ಯನಾಥ ತೀರ್ಥರ ಕಥೆಯಲ್ಲಿ ನಾವು ಕೇಳ್ತೇವಲ್ಲ, ಸತ್ಯಾಭಿನವರ ತೀರ್ಥರ ಕಥೆಯಲ್ಲಿ ಎಲ್ಲ ಕಳ್ಳರು ಬಂದು ಮೈ ಮೇಲೆ ಬೆಂಕಿ ತಗೊಂಡು ಎಸೆದರೆ ಏನಿಲ್ಲ, ಸುಮ್ಮನೆ ಕೂತಿದ್ರು. ಇವರೆಲ್ಲ ಕರ್ದಮರು ಗಿರ್ದಮರು ಭಾಳ ಹಿಂದಿನವರು. ನಮ್ಮ ಕಣ್ಣೆದುರಿಗೇನೆ ಹಾಗೆ, ಕಣ್ಣೆದುರಿಗೆ ಅಂದರೆ ನಾವು ಮನ್ಮನ್ನೇನೇ ಆದಂತಹ ಸತ್ಯಾಭಿನವರ ಕಥೆಯಲ್ಲಿ ಕೇಳ್ತೇವೆ. ಈ ರೀತಿಯಾಗಿರ್ತದೆ. ದೇಹಂತು ತಮ್ನ ಚರಮಂ ಸ್ಥಿತಂ ಉಜ್ಜಿತಂ ವಾ, ಆ ದೇಹ ಅದನ್ನೋ ಬಿಟ್ಟುದು ಏನು ಲಕ್ಷ್ಯ ಇರೋದಿಲ್ಲ ಅವರಿಗೆ. ಸಿದ್ಧೋ ವಿಪಶ್ಯತಿ ಯಥೋಧ್ಯಗಮಂ ಸ್ವರೂಪಂ. ಯಾಕೆ ಅಂದರೆ ಅವರು ಪೂರ್ಣ ನನ್ನೊಳಗೆ ಕೂತ್ಬಿಟ್ಟಿರ್ತಾರೆ. ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಪೂರ್ಣ ದೇವರ ಒಳಗೆ ಸುತ್ತಲೂ ದೇವರಿರ್ತಾನೆ ಅವರಿಗೆ. ಅಷ್ಟು ಸುಭದ್ರವಾಗಿರ್ತಾರೆ. ಆ ಆನಂದದ ಮುಂದೆ ಏನು ಈ ದೇಹ ಎಲ್ಲಿ ನೋಡ್ತಾರೆ ಅವರು, ಎತ್ತಿ ಎಸೆದು ಬಿಡ್ತಾರೆ. ದೇಹೋಪಿ ದೈವವಶಗಃ ಖಲು ಕರ್ಮ ಯಾವತ್ ಸ್ವಾರಂಭಕಂ ಪ್ರತಿ ಸಮೀಕ್ಷತ ಏವ ಸಾಸುಹು. ಹಾಗಾದರೆ ಯಾಕೆ ಇಟ್ಕೊಂಡಾರ ದೇಹ? ಇನ್ನೂ ಸಾಧನೆ ಏನೋ ಸ್ವಲ್ಪ ಇರ್ತದೆ, ಪ್ರಾರಬ್ಧ ಕರ್ಮ ಇರ್ತದೆ ಅನ್ನೋದಕ್ಕೆ ಉಸಿರಾಡ್ಕೊಂಡು ಇರ್ತಾರಷ್ಟೇ. ಮುಗೀತೋ ಹೊರಟೇ ಬಿಡ್ತಾರೆ. ಸಾಸುಹು ಸ್ತಂಸ ಪ್ರಪಂಚಮಧಿರೂಢ ಸಮಾಧಿಯೋಗ ಸ್ವಾಪ್ನಂ ಪುನರ್ನ ಭಜತೆ ಪ್ರತಿಬುದ್ಧವತ್ಸಹ. ಹಾಗೆ ಯಾವ ರೀತಿಯಾಗಿ ಮಲಗಿಕೊಂಡು ಎದ್ದ ವ್ಯಕ್ತಿ ಸ್ವಪ್ನದಲ್ಲಿ ಏನೇನೋ ನೋಡಿರ್ತಾನೆ, ಎದ್ದ ಮೇಲೆ ಇನ್ನೊಂದು ಚೂರು ಅದು ಬೇಕು ಅಂತೇನು ಅಂತಾನೇನು, ಬೇಕು ಅಂದರೆ ಸಿಗ್ತದೆ ಏನದು. ಕೆಲವ್ರಿಗೆ ಆಗಿರ್ತದೆ, ಏನೋ ಭಾರೀ ಚಲೋ ಕನಸು ಬಿದ್ದುಬಿಟ್ಟಿರ್ತದೆ, ಎಚ್ಚರ ಆಗ್ಬಿಡ್ತದೆ, ಅದು ಕಂಟಿನ್ಯೂ ಆಗಬೇಕು ಅಂತ ಮತ್ತೆ ಮಲ್ಕೋತಾರೆ. ಅದು ಯಾಕೆ ಬರ್ತದೆ? ಅದು ಬರೋದೇ ಇಲ್ಲ, ಅದು ಆ ಸ್ವಪ್ನ ಬರೋದೇ ಇಲ್ಲ. ಹಾಗೆ ಹೇಳ್ತಾರೆ, ಅಪರೋಕ್ಷ ಜ್ಞಾನಿಗೆ ಜ್ಞಾನಾತ್ ಪೂರ್ವದಲ್ಲಿ ಏನೇನು ಮಾಡಿರ್ತಾನೆ ಬೇಕಾದಷ್ಟು ಮಾಡಿರ್ತಾನೆ. ಒಮ್ಮೆ ಜ್ಞಾನ ಆದ ಮೇಲೆ ಅದು ಯಾವುದು ಮತ್ತೆ ಬರೋದಿಲ್ಲ ಅವನಿಗೆ, ಹೋಯ್ತು. ಹಾಗೆ ಇರ್ತಾನೆ. ಯಥಾ ಪುತ್ರಾಚ್ಚ ವಿತ್ತಾಚ್ಚ ಪೃಥಂಗ್ ಮರ್ತ್ಯ ಪ್ರತೀಯತೆ ಅಪ್ಯಾತ್ಮತ್ವೇನಾಭಿಮತ ದೇಹಾದೇ ಪುರುಷಸ್ತಥಾ. ದೇಹ ಅಂದರೆ ಏನಪ್ಪ? ಇದ್ಯಾಕೆ ನಿನ್ನ ದೇಹ? ನೀನು ಅಭಿಮಾನ ಮಾಡ್ತೀಯ ಅನ್ನೋದಕ್ಕೆ ನಿನ್ನ ದೇಹ. ಇವನು ಮಗ, ಇವನು ಯಾಕೆ ನಿನ್ನ ಮಗ? ಇವನು ನಿನ್ನ ಮಗ ಅಂತ ಯಾಕಾದ? ಅವನ ಮೇಲೆ ಅಭಿಮಾನ ಮಾಡ್ತೀಯ ಅನ್ನೋದಕ್ಕೆ ನಿನ್ನ ಮಗ. ಹೇಗೆ ಮಗ ಹಣ ಹೇಗೆ ಹೊರಗಿದ್ದದ್ದು, ಹಾಗೆ ದೇಹವೂ ಹೊರಗಿದ್ದದ್ದೇ. ಅದು ದೇಹವೂ ಬೇರೆ ಅಲ್ಲ. ಹೇಗೆ ಮಗನನ್ನು ಬಿಟ್ಟು ನೀನು ದೂರ ಬರಬಹುದು, ಹಣವನ್ನು ಬಿಟ್ಟು ದೂರ ಹೋಗಬಹುದು, ಹಾಗೆ ದೇಹವನ್ನು ಬಿಟ್ಟೂ ದೂರ ಇರಬಹುದು. ಅಭಿಮಾನ ಒಂದು ಇದ್ದದ್ದಕ್ಕಾಗಿ ಅದು ನಿನ್ನದು ಅಂತಾಗಿದೆ. ಅವರಿಗೆ ಅಭಿಮಾನ ಇರೋದಿಲ್ಲ. ಆದ್ದರಿಂದ ಹೇಗೆ ಇವನು ಬೇರೆ, ಇವನು ನನ್ನ ಮಗ ಅಂತ ದೂರದಲ್ಲಿ ನೋಡಬಹುದು, ಹಾಗೆ ದೇಹವನ್ನು ಅವರು ಹಾಗೆ ಅಷ್ಟೇ ಅದಕ್ಕೆ ಮರ್ಯಾದೆ, ಸುಮ್ಮನೆ ದೂರ ಇರುತ್ತೆ. ಹೀಗೆ ಅಪರೋಕ್ಷ ಜ್ಞಾನಿಗಳು ಇರ್ತಾರೆ. ಇಂತಹ ಯೋಗ್ಯತೆ ಇದೆ. ಈ ತರಹದ ಧ್ಯಾನವನ್ನು ಮಾಡಬೇಕು. ಅದಕ್ಕಾಗಿ ಇದೆಲ್ಲ ಬರಬೇಕಾದರೆ ಮತ್ತೆ ಭಕ್ತಿಯನ್ನು ಮಾಡುವಂತ ತಿಳಿಸಿಕೊಡ್ತಾರೆ. ವಿರಾಗೋ ಏನ ಪುರುಷೋ ಭಗವಾನ್ ಸರ್ವತೋ ಭವೇತ್ ಆಚಕ್ಷ್ವ. ಸರಿ, ಭಕ್ತಿಯೋಗ ಹೇಳಿದ್ದಾಯಿತು. ವೈರಾಗ್ಯ ಯಾವುದರಿಂದ ಬರ್ತದೆ? ಕಾಲರೂಪಿಯಾದಂತಹ ಭಗವಂತ, ಆ ಕಾಲರೂಪಿಯಾದಂತಹ ಭಗವಂತನ ಮಹಿಮೆ ಏನು? ಇದನ್ನೆಲ್ಲ ತಿಳಿಸಿಕೊಡು ಅಂತಂದಾಗ
ಈ ಅಧ್ಯಾಯ ಹೇಳ್ತಾನೆ ಭಗವಂತ ಕಪಿಲ ಏನು ಅದ್ಭುತವಾದ ಸಂದೇಶವನ್ನು ಹೇಳ್ತಾನೆ ನೋಡಮ್ಮ. ಅಭಿಸಂಧಾಯ ಯೋ ಹಿಂಸಾಂ, 3 ತರಹದ ಭಕ್ತರಿದ್ದಾರೆ. ಅಭಿಸಂಧಾಯ ಯೋ ಹಿಂಸಾಂ ಡಂಭಂ ಮಾತ್ಸರ್ಯಮೇವ ಚ ಸಂಭ್ರಂಭಿ ಭಿನ್ನ ದೃಗ್ಭಾವಂ ಮಯಿ ಕುರ್ಯಾತ್ ಸ ತಾಮಸಃ. ಏನೋ ಒಂದು ಫಲ ಬೇಕು ಅಂತ ಅಪೇಕ್ಷೆ ಇಟ್ಟುಕೊಂಡು ಫಲಾಪೇಕ್ಷೆಯಿಂದ ಅಥವಾ ಇನ್ನೊಬ್ಬರಿಗೆ ಮೋಸ ಮಾಡುವುದಕ್ಕಾಗಿ ಅಥವಾ ಇನ್ನೊಬ್ಬರಿಗೆ ಕೆಟ್ಟಾಗಬೇಕು ಅನ್ನುವುದಕ್ಕಾಗಿ ಯಾರು ನನ್ನನ್ನು ಭಜನೆ ಮಾಡ್ತಾರೋ ಅವನು ತಾಮಸ, ಅವನು ಮಹಾತಾಮಸ. ಇನ್ನು ಕೆಲವರಿದ್ದಾರೆ, ಅವರೇನು ಕರ್ಮ ನಿರ್ಘಾಮುದ್ದಿಶ್ಯ ಪರಸ್ಮಿನ್ವಾ ವಿಷಯಾನ್ ಅಭಿಸಂಧಾಯ ಯಶ ಐಶ್ವರ್ಯಮೇವ. ಇವರು ಇನ್ನೊಬ್ಬರಿಗೆ ಕೆಟ್ಟದಾಗಲಿ ಅಂತೇನು ಅನ್ನೋದಿಲ್ಲ, ಆದರೆ ಅವರಿಗೆ ಏನೋ ಫಲಾಪೇಕ್ಷೆಯಿಂದ ಕರ್ಮವನ್ನು ಮಾಡ್ತಾರೆ. ಆಮೇಲೆ ಕೀರ್ತಿಗಾಗಿ ಮಾಡ್ತಾರೆ, ಐಶ್ವರ್ಯಕ್ಕಾಗಿ ಮಾಡ್ತಾರೆ. ಅರ್ಚಾದವು ಅರ್ಚಯೇ, ಪ್ರತಿಮೆಯಲ್ಲಿ ಮಾತ್ರ ದೇವರಿದ್ದಾನೆ ಅಂತ ತಿಳಿದು ಪೂಜೆಯನ್ನು ಮಾಡ್ತಾರೆ. ಇವರು ರಾಜಸರು. ಹಂಗಾರೆ ನಾವೆಲ್ಲ ಮತ್ತು ರಾಜಸರಾಗ್ಬಿಟ್ವಲ್ಲ. ನಾವು ಪ್ರತಿಮೆಯಲ್ಲೇ ಪೂಜೆ ಮಾಡ್ತೀವಿ, ನಾವು ಸಕಾಮವಾಗಿಯೇ ಮಾಡ್ತೇವೆ. ಹಾಗಾದ್ರೆ ನಾವು ರಾಜಸರ ಅಲ್ಲ. ನಾವು ಯಾಕೆ ರಾಜಸರಲ್ಲ ಅಂದರೆ, ಒಂದು ಮಾತನ್ನು ಹೇಳುತ್ತೆ ಭಾಗವತ, ಪೃಥಗ್ಭಾವ ಸ ರಾಜಸಃ. ಪೃಥಗ್ಭಾವ ಅಂದರೆ ಏನು ಅಂದರೆ, ಈಗ ನಿಮಗೆ ಭಾಗವತ ಸಪ್ತಾಹ ಮಾಡಬೇಕಾಗಿದೆ, ಹಾಗಾದರೆ ಭಾಗವತ ಸಪ್ತಾಹ ಮಾಡಬೇಕು ಅಂದರೆ ಏನು ಮಾಡಬೇಕಪ್ಪ? ಏನಿಲ್ಲ, ನರಸಿಂಹದೇವರು ಇದ್ದಾರೆ, ಗುಡಿಗೆ ಹೋಗಿ ಒಂದಿಷ್ಟು ಪ್ರದಕ್ಷಿಣೆ ಹಾಕಿ ನರಸಿಂಹದೇವ್ರ ಮುಂದೆ ಕಾಯಿ ಇಟ್ಟು ಬರ್ರಿ. ಈ ನರಸಿಂಹದೇವರಿಗೂ ಜ್ಞಾನಕ್ಕೇನು ಸಂಬಂಧದ? ವೇದವ್ಯಾಸ ದೇವರ ಹತ್ರ ಹೋಗೋಣ. ಜ್ಞಾನಕ್ಕಾಗಿ ವೇದವ್ಯಾಸ ದೇವರು. ಇಲ್ಲ ನಂಗೆ ಭಯ, ಏನೋ ರೋಗ ಬಂದದ, ಹಂಗಾರೆ ಮನ್ಯಾಗ ವೇದವ್ಯಾಸ ದೇವ್ರ ಪ್ರತಿಮಾ ಒಂದೇ ಅದ, ಬೇರೆ ಯಾವುದೂ ಇಲ್ಲ. ರೋಗ ಬಂದದ, ಏನು ಮಾಡಬೇಕು? ವೇದವ್ಯಾಸ ದೇವ್ರಿಗೆ ಅಭಿಷೇಕ ಮಾಡಿದ್ರೆ ರೋಗ ಹೆಂಗೆ ಹೋಗ್ತದೆ? ನರಸಿಂಹದೇವ್ರ ಪ್ರತಿಮಾ ಬೇಕು. ಹೀಗ್ಯಾರಂತಾನಲ್ಲ, ಅವನು ರಾಜಸ. ಪೃಥಗ್ಭಾವ ಅನ್ನುವುದಕ್ಕೆ ರಾಮ, ಕೃಷ್ಣ, ವೇದವ್ಯಾಸ, ಹಯಗ್ರೀವ ಇವರೆಲ್ಲರೂ ಬೇರೆ ಬೇರೆ, ಇವ್ರದ್ದೆಲ್ಲ ಪೋರ್ಟ್ಫೋಲಿಯೋ ಬೇರೆ. ಈ ಕೆಲಸ ಅವನು ಮಾಡಲಿಕ್ಕೆ ಬರೋದಿಲ್ಲ, ಆ ಕೆಲಸ ಇವನು ಮಾಡಲಿಕ್ಕೆ ಬರೋದಿಲ್ಲ ಅಂತ ಭೇದವನ್ನು ತಿಳಿದು ಯಾರು ಪೂಜೆಯನ್ನು ಮಾಡ್ತಾನಲ್ಲ ಅವನು ರಾಜಸ. ನಾವಲ್ಲ. ನಾವು ತಿಳಿದಿದ್ರೆ ಮತ್ತು ನಾವು ಆಗ್ತೀವಿ, ತಿಳಿದಿಲ್ಲ ಅಂತ ಅಂದ್ಕೊಂಡಿದ್ದು ನಾವಲ್ಲ. ನಾವು ಪ್ರತಿಮೆಯಲ್ಲಿ ಪೂಜೆ ಮಾಡಿದರೂ ಕೂಡ ರಾಮಕೃಷ್ಣಾದಿ ರೂಪಗಳಲ್ಲಿ ಭೇದವನ್ನು ನಾವು ತಿಳಿದಿಲ್ಲ. ಆದ್ದರಿಂದ ನಾವು ಸಾತ್ವಿಕರಲ್ಲೇ ಸೇರಿಕೊಳ್ಳುತ್ತೇವೆ. ರಾಮಕೃಷ್ಣಾದಿ ರೂಪಗಳಲ್ಲಿ ಭೇದವನ್ನು ತಿಳಿದು ರಾಮ ಕೃಷ್ಣನ ಫಲ ಕೊಡೋದಿಲ್ಲ, ಕೃಷ್ಣ ರಾಮನ ಫಲ ಕೊಡೋದಿಲ್ಲ ಅಂತ್ಯಾರು ಅಂದುಕೊಳ್ತಾರೋ ಅವರು ರಾಜಸರು. ಇನ್ನು ಕರ್ಮ ನಿರ್ಧಾರ ಮುದ್ದಿಶ್ಯ ಪರಸ್ಮಿನ್ವಾ ತದರ್ಪಣಂ ಯಜೇದ್ಯಷ್ಟವ್ಯಮಿತಿ ವಾ ಅಪೃಥಗ್ಭಾವಸ್ಸ ಸಾತ್ವಿಕ. ಸಾತ್ವಿಕ ಯಾರು? ಏನು ಬೇಡಪ್ಪ, ನನ್ನ ಕರ್ಮಗಳೆಲ್ಲ ನಾಶ ಆಗಲಿ, ಭಗವಂತನಲ್ಲಿ ಭಕ್ತಿ ಬರಲಿ, ನಾನು ಮಾಡಿದ್ದೆಲ್ಲವೂ ಭಗವಂತನ ಪೂಜೆ, ನಾಹಂ ಕರ್ತ ಹರಿಕರ್ತ ಅಂತ ಅನುಸಂಧಾನದಿಂದ ಮಾಡುವಂತಹ ಭಕ್ತ ಏನಿದ್ದಾನೋ ಅವನು ಸಾತ್ವಿಕ ಭಕ್ತ ಎಂಬುದಾಗಿ ಸಾತ್ವಿಕ ಭಕ್ತನ ಲಕ್ಷಣ. ಈ ಸಾತ್ವಿಕ ಭಕ್ತರು ಹೇಗಿರ್ತಾರೆ? ಉತ್ತಮ ಭಕ್ತರು. ಸಾಲೋಕ್ಯ ಕೊಡ್ತೀನಿ ಬೇಡ. ಸಾರ್ಷ್ಟಿ ಅನ್ನೋದರ ಅರ್ಥ ಆಮೇಲೆ ಹೇಳ್ತೇನೆ. ಸಾಮೀಪ್ಯ ಅನ್ನುವ ಮೋಕ್ಷ, ದೇವರ ಹತ್ರನೇ ಇರುವಂತಹ ಸಾಮೀಪ್ಯ ಬೇಡ, ಸಾರೂಪ್ಯ ಬೇಡ, ಐಕತ್ವಂ ಸಾಯುಜ್ಯ ಬೇಡ, ಯಾವುದು ಬೇಡ. ಸಾರ್ಷ್ಟಿ ಅಂದರೆ ಐಶ್ವರ್ಯ ಅಂತ ಅರ್ಥ. ಸಮಾನ ಐಶ್ವರ್ಯ. ದೇವರಂಗೆ ರೂಪ ಬಂದರೆ ಸಾರೂಪ್ಯ, ದೇವರ ಲೋಕದಲ್ಲಿ ಇದ್ದರೆ ಸಾಲೋಕ್ಯ. ಸಾರ್ಷ್ಟಿ ಅಂದರೆ ಒಂದು ವಿಶೇಷವಾದ ಐಶ್ವರ್ಯ, ದೇವರಿಗೆ ಏನೇನಿರ್ತದೋ ಶಂಖ ಚಕ್ರ ಎಲ್ಲ ಕೊಡ್ತಾನವ, ಹಾಗೇ ಇರ್ರಿ ಅಂತಾನೆ. ಇದು ಸಾರ್ಷ್ಟಿ ಮೋಕ್ಷ. ಹಾಗಾಗಿ ಇಂತಹ ಯಾವ ಮೋಕ್ಷಗಳನ್ನು ಬಯಸದೇ ಇರುವವರು ಯಾರೋ ದೀಯಮಾನಂ ನ ಗೃಹಂತಿ ವಿನಾ ಮತ್ಸೇವನಂ ಜನಾಃ. ಕೊಟ್ಟರು ಬೇಡ ಅಂತಾರೆ, ನನ್ನ ಸೇವಾ ಸಾಕು ಅಂತಂತಾರೆ. ಇದಕ್ಕೆ ಅರ್ಥವನ್ನು ಹೇಳಿದ್ದೇನೆ. ಕೊಟ್ಟರು ಬೇಡ ಅಂತಾರೆ ಅನ್ನೋದಕ್ಕೆ ಅವರು ಅಪೇಕ್ಷೆ ಪಡೋದಿಲ್ಲ. ದೇವರು ಕೊಟ್ಟರೆ ಆಜ್ಞಾತ್ವೇನ ಸ್ವೀಕಾರ ಮಾಡ್ತಾರೆ. ಏನು ಮಾಡಬೇಕು? ಇದೆಲ್ಲ ಬರೋದಕ್ಕೆ ಏನು ಮಾಡಬೇಕು? ಮಧ್ಯಷ್ಣ್ಯ ದರ್ಶನ. ನನ್ನ ಗುಡಿಗಳಿಗೆ ಹೋಗಿ ದರ್ಶನ ಮಾಡಿಕೊಳ್ಳಿ. ಸ್ಪರ್ಶ ಪೂಜಾ ಸ್ತುತಿ ಅಭಿವಂದನೈಹಿ. ಎಲ್ಲ ಕಡೆಗೆ ಎಲ್ಲೆಲ್ಲಿ ಗುಡಿಗಳಿದೆಯೋ ಹೋಗಿ ತೀರ್ಥಯಾತ್ರೆಯನ್ನು ಮಾಡಿ, ಸಜ್ಜನರ ಸೇವೆ ಮಾಡಿ, ಅವರ ಕಾಲು ಒತ್ತಿರಿ. ಏನು ಮಾಡ್ತೀರೋ ಮಾಡಿರಿ. ಅಭಿವಂದನ ಭೂತೇಶು ಮದ್ಭಾವನೆಯ
ಸತ್ಯೇನ ಅಸಂಗಮೇನ ಚ, ಎಲ್ಲರಲ್ಲಿ ನಾನಿದ್ದೇನೆ ಅಂತ ತಿಳಿದುಕೊಳ್ಳಿ. ಮಹತಾಂ ಬಹುಮಾನೇನ, ದೊಡ್ಡವರಿಗೆ ಗೌರವವನ್ನು ಕೊಡಿ. ಹೀನಾನಾಂ ಅನುಕಂಪೆಯ, ಚಿಕ್ಕವರ ಮೇಲೆ ಅನುಕಂಪ ಮಾಡಿ. ಆತ್ಮತುಲ್ಯೇಶು, ನಿಮ್ಮ ಸಮಾನರಾದವರ ಜೊತೆಗೆ ಮೈತ್ರಿಯಿಂದ ಇರಿ. ಯಮ ನಿಯಮ, ಆಧ್ಯಾತ್ಮಿಕ ಅನುಶ್ರವಣಾತ್, ಶಾಸ್ತ್ರಗಳ ಶ್ರವಣವನ್ನು ಮಾಡಿ. ನಾಮ ಸಂಕೀರ್ತನವನ್ನು ಮಾಡಿ. ಆರ್ಜವದಿಂದ ಇರಿ. ಸಂಗೇನ ನಿರಹಂಕ್ರೇಯ, ಮದ್ಧರ್ಮೇಣ ಯರ್ಹ್ಯೇತೆ ಪರಿಶು ಸಂಶುದ್ಧ ಆಶಯ, ಪುರುಷಸ್ಯ ಅಂಜಸಾಭ್ಯೇತಿ ಶ್ರುತಮಾತ್ರ ಗುಣಂ ಹಿಮಾಂ. ಶ್ರುತಮಾತ್ರ ಗುಣ, ದೇವರಿಗೆ ಶ್ರುತಮಾತ್ರ ಗುಣ ಅಂತ ಒಂದು ಹೆಸರು. ದೇವರಿಗೇನು ಹೆಸರು? ಶ್ರುತಮಾತ್ರ ಗುಣ. ಏನು ಹಾಗಂದರೆ ಶ್ರುತಮಾತ್ರ ಗುಣ ಅಂದರೆ ಅವನ ಬಗ್ಗೆ ಬರೀ ಗುಣಗಳೇ ಕೇಳಬಹುದು ನೀವು, ದೋಷಗಳು ಕೇಳಲಿಕ್ಕೆ ಸಿಗೋದಿಲ್ಲ. ದೋಷಗಳು ಕೇಳಲಿಕ್ಕೆ ಸಿಗೋದೇ ಇಲ್ಲ. ಆದ್ದರಿಂದ ಶ್ರುತ ಮಾತ್ರ ಗುಣ. ದೋಷ ಸುಮ್ಮನೆ ಅನ್ನೋರು ಬೇರೆ, ಆದರೆ ವಾಸ್ತವಿಕವಾಗಿ ಭಗವಂತನ ಬಗ್ಗೆ ಗುಣಗಳೇ ಕೇಳಿಸುತ್ತೆ ಹೊರತು ದೋಷಗಳು ಕೇಳೋದಿಲ್ಲ. ಆದ್ದರಿಂದ ಶ್ರುತ ಮಾತ್ರ ಗುಣ. ಅಹಂ ಸರ್ವೇಷು ಭೂತೇಷು ಭೂತಾತ್ಮ ಅವಸ್ಥಿತ ಸದಾ. ದೇವರು ಹೇಳ್ತಾನೆ, ನಾನು ಎಲ್ಲ ಕಡೆಗೆ ಇದ್ದೆ, ಎಲ್ಲರಲ್ಲಿ ನಾನಿದ್ದೇನೆ, ಎಲ್ಲ ಕಡೆಗೆ ನಾನಿದ್ದೇನೆ ಅಂತ ತಿಳಿಯಬೇಕು. ತಿಳಿದು ತಮವಜ್ಞಾಯ ಮಾಂ ಮರ್ತ್ಯ ಕುರುತೆ ಅರ್ಚಾವಿಡಂಬನಂ. ಯಾರೋ ಒಬ್ಬ ಇದ್ದಾನೆ, ಅವನಲ್ಲಿ ದೇವರು ಇದ್ದಾನೆ. ಒಬ್ಬ ಅತಿಥಿ ಬರ್ತಾನೆ. ಆ ಬಂದ ಅತಿಥಿಗೆ, ಬ್ರಾಹ್ಮಣನಿಗೆ, ಗುರುಗಳಿಗೆ ಅಗೌರವವನ್ನು ಮಾಡಿ, ಅವಮಾನವನ್ನು ಮಾಡಿ, ದೊಡ್ಡ ಬೆಳ್ಳಿ ಮಂಟಪ ಹಾಕ್ಕೊಂಡು ಭಾರಿ ಮಂಗಳಾರತಿ ಮಾಡ್ತಾ ಕೂತ್ರೆ ಏನಾಗತ್ತೆ? ಅರ್ಚಾ ವಿಡಂಬನ, ಮೋಸ ಮಾಡ್ತಿ ಅಂತಾನೆ ದೇವರು. ಮೋಸ ಮಾಡ್ತಿ, ಯಾರಿಗೂ ಅವಮಾನ ಮಾಡಬೇಡಿ. ಭಗವಂತ ಹೇಳ್ತಾನೆ, ನಮಗೆ ನಡೆಸ್ಲಿಕ್ಕಾಗತ್ತೋ ಬಿಡತ್ತೋ ಕೇಳಂತೂ ಕೇಳೋಣ. ಭೂತಗ್ರಾಮಾವಮಾನಿನಂ, ಎಲ್ಲರಿಗೆ ಅವಮಾನ ಮಾಡಿ. ಬರೀ ಮನುಷ್ಯರಲ್ಲ, ಯಾರಿಗೂ ಅವರವರಿಗೆ, ಮುಂದೆ ಹೇಳ್ತಾನೆ, ಅವರವರಿಗೆ ಯೋಗ್ಯವಾದ ಮರ್ಯಾದೆಯನ್ನು ಕೊಡಲೇಬೇಕು. ಅದು ನಾಯಿ ಇರಲಿ, ಚಂಡಾಲ ಇರಲಿ, ಶೂದ್ರ ಇರಲಿ, ಯಾರೇ ಇರಲಿ, ಅವರಿಗೆ ಯೋಗ್ಯ ಮರ್ಯಾದೆಯನ್ನು ಕೊಡಲೇಬೇಕು. ಯಾಕೆ? ದೇವರಿದ್ದಾನಲ್ಲಿ. ಭೂತಗ್ರಾಮಾವಮಾನಿನಂ ಯೋಮಾಂ ಸರ್ವೇಷು ಭೂತೇಷು ಸಂತಂ ಆತ್ಮಾನಂ ಈಶ್ವರಂ ಹಿತ್ವಾ ಅರ್ಚಾಂ ಭಜತೆ ಮೌಢ್ಯಾತ್ ಭಸ್ಮನ್ಯೇವ ಹುತಂ ಹಿತತ್. ಎಲ್ಲ ಕಡೆಗೆ ಸರ್ವತ್ರ ವ್ಯಾಪ್ತನಾದಂತಹ ನನಗೆ ಅವಮಾನ ಮಾಡಿ ಪೂಜೆಯನ್ನು ಮಾಡಿದರೆ ಏನಾಯ್ತದು? ಭಾರಿ 1 ಕೋಟಿ ರೂಪಾಯಿ ಖರ್ಚು ಮಾಡಿ ಹೋಮ ಮಾಡೋದು. ಹೋಮ ಮಾಡಿ 500 kg ತುಪ್ಪ ಹೋಮ ಆಹುತಿ ಹಾಕಿದ್ದಲ್ಲಿ ಭಸ್ಮದೊಳಗೆ ಬೆಂಕಿನೇ ಇಲ್ಲ. ಬೆಂಕಿಯೇ ಇಲ್ಲದೆ ಭಸ್ಮದಲ್ಲಿ ತುಪ್ಪವನ್ನು ಹಾಕಿದರೆ ಹೇಗೆ ವ್ಯರ್ಥವೋ ಹಾಗೆ ಎಲ್ಲರಲ್ಲಿ ಇರುವಂತಹ ನನ್ನನ್ನು ಅವಮಾನ ಮಾಡಿದರೆ ನೀನೇನು ಪೂಜೆ ಮಾಡಿದರೂ ಲಾಭ ಇಲ್ಲ. ಯಾರಿಗೂ ಅಗೌರವವನ್ನು ಮಾಡಬೇಡಿ, ಅವಮಾನವನ್ನು ಮಾಡಬಾರದು. ದ್ವಿಷತಃ ಪರಕಾಯೇ ಮಾಂ, ದ್ವಿಷತಃ ಪರಕಾಯೇ ಮಾಂ ಮಾನಿನೋ ಭಿನ್ನದರ್ಶಿನಃ ಭೂತೇಷು ಬದ್ಧವೈರಸ್ಯ ನಮನ ಶಾಂತಿ ಮೃಚ್ಛತಿ. ಯಾವಾಗಲೂ ದ್ವೇಷ, ಯಾರ ಮೇಲೋ ಹಠ ಸಾಧಿಸೋದು, ಬದ್ಧ ವೈರ. ಯಾಕೆ ಮಾಡ್ಲಿಕ್ಕೆ ಹೋಗ್ತೀರಿ? ಬಿಟ್ಬಿಡ್ರಿ. ಯಾಕೆ ವೈರ ಮಾಡ್ತೀರಿ? ಇದೆಲ್ಲ ನಮಗಾಗೋದಿಲ್ಲ, ನಮಗಾಗೋದಿಲ್ಲ ಅಂದರೆ ನಿಮಗಲ್ಲೇ ಇಲ್ಲ. ಇದು ಯಾರು ಧ್ಯಾನವನ್ನು ಮಾಡಬೇಕು, ಮೋಕ್ಷಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಇದೆಯೋ ಅವರಿಗೆ ಹೇಳ್ತಾ ಇದ್ದದ್ದು ಇದು. ನಮಗಾಗೋದಿಲ್ಲ ಅಂದರೆ ನಮಗಲ್ಲ, ಬಿಟ್ಬಿಡ್ರಿ. ಬದ್ಧ ವೈರಸ್ಯ, ಯಾವಾಗಲೂ ಅವನವತ್ತನ್ನಲ್ಲ ಬಿಡಬಾರ್ದು, ಹಾಕಿ ತಗೊಳ್ಳೋದೇ, ಬಿಡೋದೇ ಇಲ್ಲ. ಅದನ್ನೇ ವಿಚಾರ ಮಾಡಿ 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 ಮನಸ್ಸಿಗೆ ಶಾಂತಿ ಬರುತ್ತೆ. ನ ಮನಃಶಾಂತಿ ಮೃಚ್ಛತಿ. ಸ್ವಲ್ಪ ವಿಚಾರ ಮಾಡಿಬಿಡ್ರಿ, ಅವನಲ್ಲೂ ದೇವರಿದ್ದಾನೆ, ಮುಗೀತು. ದೇವರಿದ್ದಾನೆ, ದೇವ್ರು ಏನೋ ಮಾಡ್ಯಾನಪ್ಪ, ಆಯ್ತು, ಸ್ವಲ್ಪ ಏನೋ ಜಗಳ ಆಡಿದ್ವಿ, ಸಿಟ್ಟು ಬಂತು, ಮುಗಿಸ್ಬಿಡ್ರಿ, ಮುಗಿಸೇಬಿಡ್ರಿ. ಏನು ಅದನ್ನೇ ಇಟ್ಕೊಂಡು ಮತ್ ಅದನ್ನೇ ಏನು ಸಾಧಿಸೋದಿದೆ? ನ ಮನಃಶಾಂತಿ ಮೃಚ್ಛತಿ. ಅಹಮುಚ್ಚಾವಚೈರ್ದ್ರವ್ಯೈ ಕ್ರಿಯೆಯ ಉತ್ಪನ್ನಯ ಅನಘೆ ನೈವ ತುಷ್ಯೇ ಅರ್ಚಿತೋ ಅರ್ಚಾಯಾಂ ಭೂತಗ್ರಾಮಾವಮಾನಿನಃ. ಉಚ್ಚಾವಚೈರ್ದ್ರವ್ಯೈ, ಏನು ರತ್ನ ವೈಡೂರ್ಯ ಬಂಗಾರ ಭಾರಿ ಏನು ಬೇಕಾದ ಸಾಮಾನು ತೊಗೊಂಡು ಬನ್ರಿ. ಪ್ರತಿಮಾದೊಳಗಷ್ಟೇ ನಾನಿದ್ದೇನೆ ಅಂತ ತಿಳಿದು ಪೂಜೆ ಮಾಡಿ ಮಂದಿಗೆ ಅವಮಾನ ಮಾಡಿದರೆ, ಸಜ್ಜನರಿಗೆ, ಅದರಲ್ಲೂ ಸಜ್ಜನರಿಗೆ ಅವಮಾನ ಮಾಡಿದರೆ ನನಗೇನು ತೃಪ್ತಿನೇ ಆಗೋದಿಲ್ಲ, ಸಂತೋಷನೇ ಆಗೋದಿಲ್ಲ.
ಭಸ್ಮನ್ ಭೂತಗ್ರಾಮ ಸರ್ವ ಅಥಮಾಂ ಸರ್ವಭೂತೆ ಆತ್ಮನಶ್ಚ ಪರಸ್ಯಾಪಿ ಯಃ ಕರೋತ್ಯಂತರೋದರಂ ತಸ್ಯ ಭಿನ್ನದೃಶೋ ಮೃತ್ಯುರು ವಿಧತ್ತೆ. ನಿನ್ನೆ ಬಂತಲ್ಲ, ಹಾಗೆ ಏನಾಯ್ತು ಈಗ? ನೀನು ಅವನಿಗೆ ಅವಮಾನ ಮಾಡ್ತಿ ಅಂತಂದರೆ, ಅವನಿಗೆ ಅವಮಾನ ಮಾಡ್ತಿ ಅಂದರೆ, ಅವನ ಅಂತರ್ಯಾಮಿಯಾದ ದೇವರಿಗೆ ಅವಮಾನ ಮಾಡ್ತಿ ಅಂದರೆ ನಿನ್ನ ಅಂತರ್ಯಾಮಿ ಬೇರೆ, ಅವನ ಅಂತರ್ಯಾಮಿ ಬೇರೆ ಅಂತ ಚಿಂತನೆ ಮಾಡಿದಂತಾಯ್ತೋ ಇಲ್ವೋ? ಹಾಗಾದರೆ ದೇವರಲ್ಲಿ ಭೇದ ಚಿಂತನೆ ಮಾಡಿದ್ದರಿಂದ ಅಂಧಂತಮಸ್ಸಾಗತ್ತೆ ನಿನಗೆ, ಹುಷಾರ್. ಯಾರಿಗೂ ಅವಮಾನ ಮಾಡಬೇಡ ಎಂಬುದಾಗಿ ತಿಳಿಸಿಕೊಡ್ತಾರೆ. ಇದಾದ ಮೇಲೆ ಹಾಗಾದರೆ ಯಾರಿಗೂ ಅವಮಾನ ಮಾಡ್ತೀವಿ, ಎಲ್ಲರಿಗೂ ಗೌರವ ಕೊಡ್ರಿ ಅಂತಂದ್ರಿ. ಸರಿ, ನಾಳೆ ಗೌರವ ಕೊಡು ಅಂತ ಹೇಳ್ಯಾರಲ್ಲ, ಅಲ್ಲಿ ಈಗ ಹೆಂಗಿದ್ರು ಅದೊಂದು ಹೊಸ ಟ್ರೆಂಡ್ ಅದಲ್ಲ, ಒಂದು ಒಳ್ಳೆ ಹೊಸ ನಾಯಿ ತೊಗೊಂಡು ಬರೋದು, ನಾಯಿ ತೊಗೊಂಡು ಒಂದು ಮಂಟಪದಾಗಿಟ್ಟು ಪೂಜೆ ಮಾಡೋದು. ಯಾಕಂದ್ರೆ ನೀನೇ ಹೇಳಿಯಲ್ಲ, ಎಲ್ಲರಿಗೂ ಮರ್ಯಾದೆ ಮಾಡು, ನಾಯಿಯಲ್ಲೂ ದೇವರಿದ್ದಾನೆ ಮರ್ಯಾದೆ ಶುರು ಮಾಡು. ಅಲ್ಲ, ತಾರತಮ್ಯೋಕ್ತವಾಗಿ ಮಾಡಿ. ಎಲ್ಲೆಲ್ಲಿ ನನ್ನ ಸನ್ನಿಧಾನ ಹೆಚ್ಚೋ ಅಲ್ಲಿ ಹೆಚ್ಚು ಗೌರವ ಕೊಡಬೇಕು. ಯಾವುದರಲ್ಲಿ ಹೇಗೆ ಪೂಜೆಯೋ ಹಾಗೆ. ನಾಯಿಗೆ ಅವಮಾನ ಮಾಡದೇ ಇರೋದು ಏನೋ, ನಾಯಿ ಬಂದರೆ ಒಂದು ತಿಂಡಿ, ಒಂದು ಬಿಸ್ಕಿಟ್ ಹಾಕಿ ಕಳಿಸಿದ್ರೆ ಸಾಕು, ಅಷ್ಟೇ ಪೂಜೆ. ಅದನ್ನೇನು ಮೈ ತೊಳೆದು ಸ್ವಚ್ಛ ಒರೆಸಿ ಏನು ಮಾಡಬೇಕಾಗಿಲ್ಲ. ಅದಕ್ಕೇನು ಮಾಡಬೇಕೋ ಅಷ್ಟು ಮರ್ಯಾದೆ ಮಾಡಿ. ಯಾವುದಕ್ಕೆ ಹೇಗೆ ಗೌರವ ಕೊಡಬೇಕೋ ಹಾಗೆ ಕೊಡಬೇಕು. ಹಾಗಾದರೆ ಯಾವುದಕ್ಕೆ ಹೇಗೆ ಕೊಡಬೇಕು, ಅದಕ್ಕೆ ತಾರತಮ್ಯವನ್ನು ಭಗವಂತ ಹೇಳ್ತಾನೆ. ಜೀವಾ ಶ್ರೇಷ್ಠ ಹ್ಯಜೀವಾನಾಂ. ನೋಡಿ, ಜೀವ ಇಲ್ಲದ ಪದಾರ್ಥಗಳು ಅಥವಾ ದುಷ್ಟ ಪದಾರ್ಥಗಳು, ಅದಕ್ಕಿಂತಲೂ ಜೀವಾಹ ಶ್ರೇಷ್ಠ. ಜೀವ ಇರುವ ಪದಾರ್ಥಗಳು ಶ್ರೇಷ್ಠ. ಜೀವಾಶ್ರೇಷ್ಠ ಹ್ಯಜೀವಾನಾಂ. ಹಾಗಾಗಿ ಜಡವಾದ ಪದಾರ್ಥಕ್ಕಿಂತಲೂ ಜೀವ ಇರುವಂತಹ ವಸ್ತುಗಳು ಶ್ರೇಷ್ಠ. ಅಂದರೆ ಗಿಡ ಮರಗಳು, ಅವಕ್ಕೆ ಜೀವ ಇದೆ, ಹಾಗಾಗಿ ಅದು ಉತ್ತಮ, ಅದಕ್ಕಿಂತಲೂ ಯೋಗ್ಯತೆಯಲ್ಲಿ ಉತ್ತಮ. ತತಃ ಪ್ರಾಣಭೃತ ಶುಭೇ. ಅದಕ್ಕಿಂತಲೂ ಪ್ರಾಣ ಇರುವ ಪದಾರ್ಥಗಳು. ಪ್ರಾಣ ಇರುವ ಪದಾರ್ಥ ಅಂದರೆ ಜಂಗಮ ಪದಾರ್ಥಗಳು ಅಂತ ಅರ್ಥ, ಓಡಾಡುವ ಪ್ರಾಣಿಗಳು. ನಿಂತ ವೃಕ್ಷಗಳಿಗಿಂತಲೂ ಓಡಾಡುವ ಪ್ರಾಣಿಗಳು ಶ್ರೇಷ್ಠ. ತತಃ ಸಚಿತ್ತಾಹ. ಆ ಪ್ರಾಣ ಇರುವ ಪ್ರಾಣಿಗಳಲ್ಲೂ ಕೂಡ ಸಚಿತ್ತಾಹ, ಕೆಲವು ಫೀಲ್ ಮಾಡುತ್ತೆ, ಚಿತ್ತ ಇರುವಂತಹ ಪ್ರಾಣಿಗಳಿವೆ, ಅವುಗಳು ಶ್ರೇಷ್ಠ. ತತಶ್ಚ ಇಂದ್ರಿಯ ವೃತ್ತಯ ಅತ್ರಾಪಿ ಸ್ಪರ್ಶವೇದಿಭ್ಯ. ಅವರು ಶ್ರೇಷ್ಠ. ಅದನ್ನು ಭಾಗವತ್ ತಾತ್ಪರ್ಯ ಆಮೇಲೆ ಹೇಳ್ತೀನಿ. ಹಾಗಾಗಿ ಅವರು ಶ್ರೇಷ್ಠ. ಅದಾದ ಮೇಲೆ ರೂಪಭೇದವಿಧ ಗಂಧವಿಧ ಶ್ರೇಷ್ಠ. ವಾಸನೆಯನ್ನು ನೋಡಿ ತಿಳಿದುಕೊಂಡು ಅರ್ಥ ಮಾಡಿಕೊಳ್ಳುವ ಪ್ರಾಣಿಗಳಿದೆಯಲ್ಲ, ಅದು ಅದಕ್ಕಿಂತಲೂ ಶ್ರೇಷ್ಠ. ತತಃ ಶಬ್ದವಿದೋವರಹ. ಶಬ್ದಜ್ಞಾನ ಮಾಡಿಕೊಳ್ಳುವ ಹಾವು ಮೊದಲಾದ ಪದಾರ್ಥಗಳು, ಶಬ್ದ ಆದ ಕೂಡಲೇ ಅರ್ಥ ಆಗತ್ತಲ್ಲ, ಅಂಥವು ಶ್ರೇಷ್ಠ. ರೂಪಭೇದವಿಧ. ಕಣ್ಣಿನಿಂದ ರೂಪವನ್ನು ವಿಭಾಗ ಮಾಡಿ ತಿಳಿದುಕೊಳ್ಳತ್ತೆ, ಅವುಗಳು ಶ್ರೇಷ್ಠ. ಯಾವ್ಯಾವ ಪ್ರಾಣಿಗಳು ಅಂತ ಹೇಳಿಲ್ಲ, ಒಟ್ಟಾರೆ ಹೇಳ್ತಾನೆ. ತೇಷಾಂ ಬಹುಪದ ಶ್ರೇಷ್ಠ. ಆ ಎಲ್ಲ ಅನೇಕ ಕಾಲುಗಳು ಇರುವಂತಹ ಏನು ಪ್ರಾಣಿಗಳಿದೆ ಅದು ಶ್ರೇಷ್ಠ. ಚತುಷ್ಪಾದಸ್ತತಃ. ಆಮೇಲೆ 4 ಕಾಲಿನ ಪ್ರಾಣಿಗಳು, ಇವುಗಳಿಗಿಂತಲೂ ಶ್ರೇಷ್ಠ. ತಥೋ ದ್ವಿಪಾತ್. ಆಮೇಲೆ 2 ಕಾಲಿನ ಪಶುಗಳು ಅಂದರೆ ಮನುಷ್ಯರು, ಅವರು ಶ್ರೇಷ್ಠ. ತಥೋ ವರ್ಣಾಶ್ಚ. ಅದಾದ ಮೇಲೆ ಮನುಷ್ಯರಲ್ಲಿ ಶೂದ್ರ, ವೈಶ್ಯ, ಕ್ಷತ್ರಿಯ, ಬ್ರಾಹ್ಮಣ. ತೇಷಾಂ ಬ್ರಾಹ್ಮಣ ಉತ್ತಮ. ಬ್ರಾಹ್ಮಣರು ಶ್ರೇಷ್ಠ. ಬ್ರಾಹ್ಮಣೇಶ್ವಪಿ ವೇದಜ್ಞ. ಬ್ರಾಹ್ಮಣರಲ್ಲಿ ವೇದಜ್ಞ ಉತ್ತಮ. ವೇದಜ್ಞ ಅಂದ್ರೇನು? ಬರೀ ವೇದ ಮಂತ್ರದ ಪಾಠವನ್ನು ಕೇಳಿ ಬಾಯ್ಪಾಠ ಮಾಡಿದವನು ಅಷ್ಟಿದ್ರೂ ಸಾಕು, ಅವನು ಉತ್ತಮ. ಬರೀ ಬ್ರಾಹ್ಮಣ. ಯಾವ ವೇದ ಮಂತ್ರಗಳೂ ಬರದೇ ಇದ್ದ ಬ್ರಾಹ್ಮಣನಿಗಿಂತಲೂ ವೇದವನ್ನು ಬಾಯಿಪಾಠ ಮಾಡಿದ ಬ್ರಾಹ್ಮಣ ಇವನು ಉತ್ತಮ. ಆಮೇಲೆ ವೇದಜ್ಞ ಅರ್ಥಜ್ಞೋ ಅಭ್ಯಧಿಕಸ್ಥತ. ಅವನಿಗಿಂತಲೂ ಅರ್ಥಜ್ಞ, ವೇದದ ಅರ್ಥವನ್ನು ಮಾಡಿಕೊಂಡಿರುತ್ತಾನಲ್ಲ, ಅವನು ಉತ್ತಮ. ಅರ್ಥಜ್ಞಾತ್ ಸಂಶಯಚ್ಛೇತ್ತ. ಬರೀ ಅರ್ಥಜ್ಞಾನ ಮಾಡಿಕೊಂಡವರಿಗಿಂತಲೂ ಸಂಶಯಚ್ಛೇತ್ತ. ಏನಾದರೂ ಪ್ರಶ್ನೆಗಳು ಬಂದರೆ ವೇದಾರ್ಥವನ್ನು ನಿರ್ಣಯ ಮಾಡಿ ಸಂಶಯವನ್ನು ಪರಿಹಾರ ಮಾಡುವವನು ಅವನು ಶ್ರೇಷ್ಠ. ಶ್ರೇಯಾನ್ ಸ್ವಧರ್ಮಕೃತ. ಅವನಿಗಿಂತಲೂ ಬರೀ ಉಪದೇಶ ಮಾಡೋರಿಗಿಂತಲೂ ಸ್ವಧರ್ಮಕೃತ, ಆ ವೇದೋಕ್ತವಾದ ಸಕಲ ಕರ್ಮಗಳನ್ನೂ ಮಾಡುವಂಥವರು ಯಾರೋ ಅವರು ಶ್ರೇಷ್ಠರು. ಅವರಿಗಿಂತಲೂ ಮುಕ್ತ ಸಂಘ, ಎಲ್ಲ ಸಂಘವನ್ನು ತ್ಯಾಗ ಮಾಡಿದಂಥವರು ಶ್ರೇಷ್ಠ. ಅವರಿಗಿಂತಲೂ ತಸ್ಮಾನ್ ಮೈಯರ್ಪಿತ ಅಶೇಷ ಕ್ರಿಯಾರ್ಥಾತ್ಮ ಮತಿರ್ನರಹ. ಎಲ್ಲರಿಗಿಂತಲೂ ಶ್ರೇಷ್ಠ ಅಂದರೆ ಎಲ್ಲವನ್ನೂ ನನ್ನಲ್ಲಿ ಸಮರ್ಪಣೆ ಮಾಡಿದಂತಹ ಏನು ಜ್ಞಾನಿ ಇದ್ದಾನೆ ಅವನು ಅತ್ಯುತ್ತಮ. ಈ ರೀತಿಯಾಗಿ ತಾರತಮ್ಯ ಇದೆ.
ಈ ತಾರತಮ್ಯವನ್ನು ನೋಡಿಕೊಂಡು ಉಚಿತವಾದ ಮರ್ಯಾದೆಯನ್ನು ಅವರವರಿಗೆ ಮಾಡಬೇಕು. ಇದು ಶಾಸ್ತ್ರ ಅಂತ ತಿಳಿಸಿಕೊಡ್ತಾರೆ. ಇಲ್ಲಿ ಒಂದು ಮಾತನ್ನು ನಾವು ತಿಳಿಯಬೇಕು. ಇಲ್ಲಿ 2-3 ಮಾತುಗಳು ಇದೆ, ಅದನ್ನು ನಾನು ತಿಳಿಸ್ತೇನೆ. ಏನು ಅಂದರೆ ನಾವು ತುಳಸಿ ಪೂಜೆಯನ್ನು ಮಾಡ್ತೇವೋ ಇಲ್ವೋ? ಇದರ ಪ್ರಕಾರ ತುಳಸಿ ನಮಗಿಂತಲೂ ಚಿಕ್ಕವಳು. ತುಳಸಿ ನಮಗಿಂತೂ ಚಿಕ್ಕದಲ್ಲ, ಯಾಕಂದರೆ ಅದು ನಾವು 2 ಕಾಲಿರುವವರು, ಅದು ಬರೀ ಸ್ಥಿರವಾದದ್ದು. ಹೇಗೆ? ಆಕಳು ಪೂಜೆಯನ್ನು ಮಾಡ್ತೇವೆ, ಅದು 4 ಕಾಲಿದ್ದು, ನಾವು 2 ಕಾಲಿನವರು, ಅವರಿಗಿಂತಲೂ ನಾವು ದೊಡ್ಡವರಲ್ಲ. ಅದಕ್ಕೊಂದು ಮಾತನ್ನು ಹೇಳ್ತಾರೆ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ. ಇಲ್ಲಿ ಮಾತನ್ನು ಹೇಳ್ತಾರೆ, ಇಲ್ಲೆಲ್ಲ ಕಡೆಗೂ ಕೂಡ ಎಲ್ಲಿ ಸ್ವಾಭಾವಿಕವಾಗಿ ದೊಡ್ಡವರೇ ಇದ್ದಾರೆ, ಉದಾಹರಣೆಗೆ ನಾನಿದ್ದೇನೆ, ನಾನು ಬರೀ ವೇದವನ್ನು ಓದಿದವನಷ್ಟೇ, ವೇದ ಜ್ಞಾನ ಮಾಡಿಕೊಂಡ ಸ್ವಾಭಾವಿಕ ದೊಡ್ಡವರು ಎಲ್ಲಿದ್ದಾರೆ ಅಲ್ಲಿ ಆ ವ್ಯಕ್ತಿಗೂ ನಮಸ್ಕಾರ, ವ್ಯಕ್ತಿಯ ಅಂತರ್ಗತನಾದ ಭಗವಂತನಿಗೂ ನಮಸ್ಕಾರ. ಈಗ ನಾವು ತುಳಸಿ ಬಿಡಿ ನರಸಿಂಹದೇವರ ಪ್ರತಿಮೆಗೆ ನಮಸ್ಕಾರ ಮಾಡ್ತೇವೋ ಇಲ್ವೋ? ಅದು ಜಡ. ಅದು ಹೆಂಗೆ ನಮಸ್ಕಾರ ಮಾಡ್ತೀವಿ? ಅಲ್ಲಿ ಜಡ ಅಂತಲ್ಲ, ಅಲ್ಲಿ ಅಂತರ್ಯಾಮಿಯಾದ ಭಗವಂತನಿಗೆ ನಮಸ್ಕಾರ, ಕಲ್ಲಿಗೆ ನಮಸ್ಕಾರ ಅಲ್ಲ. ಹಾಗೆ ತುಳಸಿ ಇರಬಹುದು, ಆಕಳಿರಬಹುದು. ಆಕಳು ಸ್ವಾಭಾವಿಕವಾಗಿ ಅದು ಚಿಕ್ಕದು, ಆದರೆ ಅಂತರ್ಯಾಮಿಯಾದ ದೇವತೆಯೋ ಅಥವಾ ಅಂತರ್ಯಾಮಿಯಾದ ಭಗವಂತನೋ ಇವನು ಉತ್ತಮ ಅನ್ನುವುದಕ್ಕಾಗಿ ಅಲ್ಲಿ ನಮಸ್ಕಾರವನ್ನು ಮಾಡಬೇಕು ಅನ್ನೋದನ್ನು ಆಚಾರ್ಯರು, ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ. ಇಲ್ಲಿ ಇನ್ನೊಂದು ಮಾತನ್ನು ತಿಳಿಯಬೇಕು. ಈ ಏನು ತಾರತಮ್ಯವನ್ನು ಹೇಳಿದ್ದಾರೆ, ಇದು ಬರೀ ಸಂಸಾರದಲ್ಲಿ ಕೆಲವೊಮ್ಮೆ ಹೆಚ್ಚು ಕಮ್ಮಿ ಆಗುತ್ತೆ. ಉದಾಹರಣೆಗೆ ಯಾರಿಗೋ ಒಬ್ಬರಿಗೆ ಶಾಪ ಬಂದಿದೆ, ಭಾರಿ ದೊಡ್ಡ ಋಷಿಗಳು, ಅವರಿಗೆ ಶಾಪ ಬಂದಿದೆ, ಏನೋ ಹಾವಾಗುವಂಥ ಶಾಪ ಬಂತು ಅಂತ ಇಟ್ಕೊಳ್ಳಿ. ಅವರು ಹಾವಾಗಿದ್ದಾರೆ, ನಾವು 2 ಕಾಲಿನವರು, ಆ ಋಷಿಗಳು ಹಾವಾಗಿದ್ದಾರೆ. ಯಾರು ದೊಡ್ಡವರು ಸಣ್ಣವರು ಇಲ್ಲೆಲ್ಲ ಕನ್ಫ್ಯೂಷನ್ನು. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಇದು ಮುಕ್ತಿಯಲ್ಲಿ ಹೇಳುವಂತಹ ತಾರತಮ್ಯ. ಮುಕ್ತಿಯಲ್ಲಿ ತಾರತಮ್ಯ ವ್ಯತ್ಯಾಸ ಆಗೋದಿಲ್ಲ. ಮುಕ್ತಿಯಲ್ಲಿ ತಾರತಮ್ಯ ಏನಿರುತ್ತೋ ಅದು ಹಾಗೇ ಇರುತ್ತೆ. ಆದ್ದರಿಂದ ಇದು ಮುಕ್ತಿಯಲ್ಲಿ ಹೇಳಿದಂತಹ ತಾರತಮ್ಯ. ಏನದು? ಅದನ್ನು ಹೇಳ್ತಾರೆ. ಪಶುವೃಕ್ಷಾದಿ ಭೇದೇನ ಜೀವಾಯೇವ ಸ್ವತಸ್ಥಿತಾ ಸಂಸ್ಕೃತೋ ವ್ಯತ್ಯಯಸ್ತೇಷಾಂ ಮುಕ್ತೌ ತತ್ತತ್ಸ್ವರೂಪತ. ಈ ಪಶು ವೃಕ್ಷ ಇತ್ಯಾದಿಗಳೇನಿದೆ ಸಂಸಾರದಲ್ಲಿ ವ್ಯತ್ಯಾಸ ಆಗತ್ತೆ. ಪಶು ಇದ್ದವರು ವೃಕ್ಷ ಆಗ್ತಾರೆ, ವೃಕ್ಷ ಇದ್ದವರು ಪಶು ಆಗ್ತಾರೆ, ಪಶು ಇದ್ದವರು ಮನುಷ್ಯ ಆಗ್ತಾರೆ, ಮನುಷ್ಯ ಇದ್ದವರು ಪಶು ಆಗ್ತಾರೆ, ವ್ಯತ್ಯಾಸ ಆಗತ್ತೆ. ಆದರೆ ಮುಕ್ತಿಯಲ್ಲಿ ಇದು ಹಾಗೇ ಇರುತ್ತೆ. ಏನದು ಅಂದರೆ ಸ್ಥಾವರ ಮುಕ್ತರು ಅಂತ ಕೆಲವರಿದ್ದಾರೆ. ಸ್ಥಾವರ ಮುಕ್ತರು ಯಾರವರು? ಪಾರಿಜಾತ ಇದು ಮುಕ್ತಿ ಹೋಗುತ್ತೋ ಇಲ್ವೋ? ಮುಕ್ತಿಗೆ ಹೋಗುತ್ತೆ, ಅದು ಸ್ಥಾವರ ಮುಕ್ತ. ಆ ಸ್ಥಾವರ ಮುಕ್ತರಿಗಿಂತಲೂ ಜಂಗಮ ಮುಕ್ತಕಾಹ, ಬೇಕಾದಷ್ಟು ಅಶ್ವ, ಕುದುರೆ, ಆನೆ, ಒಂಟೆ ಇವುಗಳು ಮೋಕ್ಷಕ್ಕೆ ಹೋಗುತ್ತೆ, ಅವರು ಉತ್ತಮ. ತೇಭ್ಯೋ ಮಾನುಷ ಮುಕ್ತಾಶ್ಚ, ಅವರಿಗಿಂತಲೂ ಮನುಷ್ಯರು ಉತ್ತಮರು, ಮನುಷ್ಯ ಮುಕ್ತರು ಉತ್ತಮರು. ಅವರಿಗಿಂತಲೂ ವಿಪ್ರಾಮುಕ್ತಾ, ಅವರಿಗಿಂತಲೂ ಬ್ರಾಹ್ಮಣ ಮುಕ್ತ ಯಾರು ಇದ್ದಾನೋ ಅವನು ಉತ್ತಮ. ತಥೋಧಿಕಾ ತತ್ರ ಉಪದೇಶ ಮಾತ್ರೇಣ ಮುಕ್ತೇಭ್ಯೋ, ಕೇವಲ ಉಪದೇಶವನ್ನು ಪಡೆದು ವೇದವನ್ನು ತಿಳಿದುಕೊಂಡ ಮುಕ್ತರೇನಿದ್ದಾರೆ ನೋಡಿ, ಅವರಿಗಿಂತಲೂ ವೇದವೇದಿನಃ, ವೇದ ಜ್ಞಾನವನ್ನು ಮಾಡಿಕೊಂಡವರು ಯಾರಿದ್ದಾರೆ ಅವರು ಉತ್ತಮರು. ಯಾರವರು ವೇದ ಜ್ಞಾನ ಮಾಡಿಕೊಂಡವರು ಅಂದರೆ ಮನುಷ್ಯರಲ್ಲ ಅಂತಾರೆ, ಋಷಿಗಳು. ಅರ್ಥಜ್ಞ ಅಂದರೆ ಋಷಿಗಳು ಅಂತ. ಶ್ರೀಮನ್ಯಾಯ ಸುಧಾದಲ್ಲಿ ಒಂದು ಮಾತು ಬರುತ್ತೆ, ಮನುಷ್ಯರಿಗೆ ವೇದದ ಅರ್ಥವನ್ನು ಮಾಡಿಕೊಳ್ಳಿಕ್ಕೆ ಯೋಗ್ಯತೆಯೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಯಾಕೆ ಅಂದರೆ ಸಂಪ್ರದಾಯ ಇಲ್ಲ ನಿಮಗೆ. ಶ್ರೀಮದಾಚಾರ್ಯ ಏನೋ ನಮಗೆ ಋಗ್ಭಾಷ್ಯ ಬರೆದು ಕೊಟ್ಟಿದ್ದಾರೆ, ತಿಳ್ಕೊತೇವೆ. ಸುಮ್ಮನೆ ವೇದವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬರೋದಿಲ್ಲ. ಯಾಕೆ ಅಂದರೆ ಋಷಿ ಸಂಪ್ರದಾಯ ಅನ್ನೋದು ಹೋಗಿಬಿಟ್ಟಿದೆ, ನಷ್ಟವಾಗಿದೆ. ಹಾಗಾಗಿ ಅರ್ಥಜ್ಞಾನವನ್ನು ಸರಿಯಾಗಿ ಮಾಡಿಕೊಳ್ಳುವ ಋಷಿಗಳು ಮಾತ್ರ. ಹಾಗಾಗಿ ಇಲ್ಲಿ ಅರ್ಥಜ್ಞ ಅಂದರೆ ಋಷಿಗಳು ಅವರು ಉತ್ತಮರು. ಸಂಶಯಚ್ಛಿದ, ಸಂಶಯ ಪರಿಹಾರ ಮಾಡುವವರು ಅಂತ ಬಂತಲ್ಲ, ಅವರು ಯಾರು ಅಂದರೆ ದೇವತೆಗಳನ್ನು ಅಲ್ಲಿ ತೆಗೆದುಕೊಳ್ಳಬೇಕು. ಆಮೇಲೆ ಪೂರ್ಣ ಧರ್ಮವನ್ನು ಆಚರಣೆ ಮಾಡುವವರು ಉತ್ತಮರು ಅಂದರು. ಇಲ್ಲಿ ಅದರ ಅಭಿಪ್ರಾಯ ಏನು ಅಂದರೆ ಇಂದ್ರ, ಇವರೆಲ್ಲರಿಗಿಂತಲೂ ಪೂರ್ಣ ಧರ್ಮ ತತಸ್ತ್ವಿಂದ್ರ.
ಇಂದ್ರನನ್ನು ಇಲ್ಲಿ ತೆಗೆದುಕೊಳ್ಳಬೇಕು. ನಿಸ್ಸಂಗ ಅಂದರೆ ಗರುಡ ಶೇಷ ರುದ್ರರು. ಭಕ್ತಿಪೂರ್ಣೋ ಹರೇರ್ ಬ್ರಹ್ಮ, ಕೊನೆಗೆ ಉತ್ತಮರಾದವರು ಸಾಕ್ಷಾತ್ ಬ್ರಹ್ಮದೇವರು. ಅವರಿಗಿಂತಲೂ ಉತ್ತಮರಾದವರು ಸಂಸಾರದಲ್ಲೂ ಇಲ್ಲ, ಮೋಕ್ಷದಲ್ಲೂ ಇಲ್ಲ. ಹೀಗೆ ತಾರತಮ್ಯವನ್ನು ತಿಳಿದುಕೊಳ್ಳಬೇಕು ಅಂತ ಗೀತಾ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ತಿಳಿಸಿಕೊಟ್ಟು ಹೇಳ್ತಾರೆ, ಮನಸಾ ಏತಾನಿ ಭೂತಾನಿ ಪ್ರಣಮೇದ್ ಬಹುಮಾನಯನ್. ಎಷ್ಟು ಚೆನ್ನಾಗಿದೆ ನೋಡಿ. ನಾಯಿ ಬಂತು ಸಾಷ್ಟಾಂಗ ನಮಸ್ಕಾರ ಹಾಕೋದಲ್ಲ, ಮನಸ್ಸಿನಲ್ಲಿ ದೇವರಿದ್ದಾನೆ ಅಂತ ತಿಳಿದ್ರೆ ಸಾಕು, ಅಷ್ಟೇ. ಎಲ್ಲ ಕಡೆಗೆ ಎಲ್ಲ ತರಹ ಮಾಡಬೇಕಾಗಿಲ್ಲ, ಮನಸ್ಸಿನಿಂದ ಗೌರವ. ಎಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಬೇಕೋ ಗುರುಗಳಿಗೆ ಅಲ್ಲಿ ಮಾಡೋದು, ಅದು ಬಿಟ್ಟು ಬೇರೆ ಕಡೆಗೆ ಮನಸಾ ಪ್ರಣಮೆ. ಶ್ರೀಮದಾಚಾರ್ಯರು ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಎಲ್ಲ ಗೋಡೆಗೆ, ಕಲ್ಲಿಗೆ, ಎಲ್ಲ ಕಡೆಗೆ ನಮಸ್ಕಾರ ಮಾಡಿದರು. ಹಾಗೆ ನಾವು ಮಾಡಲಿಕ್ಕೆ ಬರೋದಿಲ್ಲ, ನಾವು ಮಾಡಬಾರದು. ನಾವು ಮನಸಾ ಪ್ರಣಮೆ, ಮನಸ್ಸಿನಿಂದ ಪ್ರಣಾಮ ಮಾಡಿದರೆ ಸಾಕು. ಹೀಗೆ ತಿಳಿಸಿಕೊಡ್ತಾರೆ. ನಚಾಸ್ಯ ಕಶ್ಚಿದ್ದಯಿತೋ ನ ದ್ವೇಷ್ಯೋ ನ ಚ ಬಾಂಧವಃ ಆವಿಶತ್ಯಪ್ರಮತ್ತೋಸೋ ಪ್ರಮತ್ತಂ ಜನಮಂತಕೃತ. ಕಾಲದ ಬಗ್ಗೆ ತಿಳಿಸು ಅಂತಂದೆಲ್ಲಮ್ಮ, ಕಾಲದ ಬಗ್ಗೆ ಹೇಳ್ತೇನೆ ಕೇಳು. ಕಾಲದ್ದೊಂದೇನು ಬೆಸ್ಟ್ ಅಂದರೆ ಅವನು ಯಾರೂ ಫ್ರೆಂಡ್ ಇಲ್ಲ, ಯಾರೂ ಶತ್ರುಗಳಿಲ್ಲ. ಅವನು ಬರೋ ಟೈಮ್ ಬಂತು ಅಂದ್ರೆ ಬಂದು ಹೋಗ್ತಾ ಇರ್ತಾನಷ್ಟೆ. ನಾನು ನೀನು ಅವತ್ತು ಮಾತಾಡಿದ್ವಲ್ಲೋ ಒಂದು ಸ್ವಲ್ಪ. ನಚಾಸ್ಯ ಕಶ್ಚಿದ್ದಯಿತಃ, ಯಾರು ಇಲ್ಲ. ಅಂತಹ ಕಾಲವನ್ನು ಭಗವಂತ, ಕಾಲನಾಮಕನಾದಂತಹ ಭಗವಂತ ನಿಯಮನ ಮಾಡ್ತಾನೆ. ಯದ್ಭಯಾತ್ ವಾತಿ ವಾತೋಯಂ, ಮತ್ತದನ್ನೇ ಹೇಳ್ತಾನೆ. ಗಾಳಿ ಹಾರುವುದು ನನ್ನಿಂದ, ಸೂರ್ಯ ಬೆಳಗುವುದು ನನ್ನಿಂದ, ಮಳೆ ಕೊಡುವುದು ನನ್ನಿಂದ, ನಕ್ಷತ್ರಗಳು ಇರೋದು ನನ್ನಿಂದ, ವನಸ್ಪತಿಗಳು ಔಷಧಿಗಳು ಇರೋದು ನನ್ನಿಂದ. ಏನೋ ಔಷಧಿ ಇದೆ, ಯಾವುದೋ ಔಷಧಿ ಅಂತ ಹೇಳಿ ತಾಲಿ ಸಾದಿ ಚೂರ್ಣವನ್ನು ತಂದು ನೆಗಡಿಗೆ ಅದು ಆರಾಮಾಗತ್ತೆ ಅಂತ ತಿಂತೇವೆ. ಅದು ಕಡಿಮೆ ಮಾಡಬೇಕು, ಮಾಡದೇ ಇದ್ದರೆ ದೇವರು ಬೈತಾನೆ. ಏನು ನಿನ್ನ ಗುಣ ಏನು, ಬಿಟ್ಟು ಯಾಕೆ ಅಂತ ಕೇಳ್ತಾನೆ. ಯಾವುದೋ ಔಷಧಿ ಏನಾದ್ರು ಕ್ರೋಸಿನ್ ತಗೋತೀರಿ, ಡೋಲೋ ತಗೋತೀರಿ, ಜ್ವರ ಕಡಿಮೆ ಆಗಲಿಲ್ಲ ಅಂದರೆ ದೃಷ್ಟಾಂತಕ್ಕೆ ಹೇಳ್ತಾ ಇದ್ದೇನೆ ನಾನು. ಔಷಧಿ ಅಂದರೆ ಯಾವುದು ಭಗವಂತ ಸೃಷ್ಟಿ ಮಾಡಿದ ಔಷಧಿಗಳಿದೆಯೋ, ಯಾವ ಔಷಧಿ ಏನೇನು ಕೆಲಸ ಮಾಡಬೇಕು ಅದು ಮಾಡಬೇಕು. ಮೊನ್ನೆ ಬಂತಲ್ಲ ಹಾಗೆ. ವನಸ್ಪತಯ ಸ್ವೇ ಸ್ವೇ ಕಾಲೇ ಗೃಹಂತಿ ಪುಷ್ಪಾಣಿ ಚ ಫಲಾನಿ ಚ. ಚೈತ್ರ ಮಾಸ ಬಂತು, ಮಾವಿನ ಹಣ್ಣು ಬರೋದಿಲ್ಲ ಅನ್ಲಿಕ್ಕಾಗೋದಿಲ್ಲ, ಬರಬೇಕಷ್ಟೆ. ಆ ಕಾಲ ಬಂತು, ಆ ಹೂ ಬರಬೇಕು, ಆ ಹಣ್ಣು ಬರಬೇಕು. ದೇವರ ಭೀತಿ ಇದೆ. ಸ್ರವಂತಿ ಸರಿತೋ ಭೀತಾ ನೋತ್ಸರ್ಪ ಉದಧಿರಿಯತಃ ನಭೋ ದದಾತಿ ಶ್ವಸತಾಂ. ಏನು ಹೇಳ್ತಾರೆ? ಮಾರ್ಗಂ ಯನ್ನಿಯಮಾದದಃ. ಹೊರಟ್ರಿ, ಇಲ್ಲಿಂದ ಹೊರಗೆ ಹೋಗಬೇಕಾಗಿದೆ, ಊಟಕ್ಕೆ ಹೋಗಬೇಕಾಗಿದೆ, ಬ್ಲಾಕ್, ಮುಂದೆ ನಡಿಲಿಕ್ಕೆ ಆಗವಲ್ತು. ಯಾಕೆ? ಆಕಾಶಾಭಿಮಾನಿ ಗಣಪತಿ ಅವನಂದ ನಾ ಜಾಗ ಕೊಡೋದಿಲ್ಲ. ಅವಕಾಶವನ್ನು ಕೊಡೋದು ಯಾರು? ಆಕಾಶಾಭಿಮಾನಿ ನಾನು ಜಾಗ ಕೊಡೋದಿಲ್ಲ ಅಂದರೆ ನಡೀತದ? ಕೊಡಲೇಬೇಕು. ಇದು ದೇವರ ಭೀತಿ, ಕಾಲದ ಭೀತಿ ಅಂತ ಹೇಳ್ತಾನೆ. ಹೀಗೆ ಭಗವಂತ ನನ್ನ ಅಧೀನವಾಗಿ ಇದೆ. ಸೋ ಅನಂತಃ ಅಂತಕರಃ ಕಾಲಃ ಅನಾದಿಃ ಆದಿಕೃತ ಅವ್ಯಯಃ ಜನಂ ಜನೇನ ಜನಯನ್ ಮಾರಯನ್ ಮೃತ್ಯುನ ಆತ್ಮನ. ಜನಂ ಜನೇನ ಜನಯನ್, ಜನೇನ ಅಂದರೆ ಬ್ರಹ್ಮದೇವರಿಂದ. ಆ ಭಗವಂತ ಬ್ರಹ್ಮದೇವರಲ್ಲಿದ್ದು ಬ್ರಹ್ಮರೂಪದಿಂದ ಹುಟ್ಟಿಸ್ತಾನೆ, ಮೃತ್ಯುವಿನಲ್ಲಿ ಮೃತ್ಯು ರೂಪದಿಂದ ಇದ್ದು ರುದ್ರದೇವರಲ್ಲಿ ಸಂಹಾರವನ್ನು ಮಾಡ್ತಾನೆ. ಆಮೇಲೆ ಮತ್ತೆ ಪ್ರಶ್ನೆಯನ್ನು ಮಾಡ್ತಾರೆ. ತಸ್ಯ ಜನೋ ನೂನಂ ನಾಯಂ ವೇದ ಉರುವಿಕ್ರಮಂ ಕಾಲ್ಯಮಾನೋಪಿ ಬಲಿನ ವಾಯೋರಿವ ಘನಾವಲಿಹಿ. ಏನು ಸಮಸ್ಯೆ ಆಗಿದೆ ಅಂದರೆ, ಸಾಧನೆ ಮಾಡ್ತಾನೆ, ಏನೇನೋ ಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಯಂ ಅರ್ಥಂ ಉಪಾದತ್ತೆ, ಏನೋ ಬೇಕು ಅಂತ ತರ್ತಾನೆ. ಏನೋ ಬೇಕು, ಇದರಿಂದ ನನಗೆ ಸುಖ ಆಗತ್ತೆ ಅಂತ ಒಂದೇನೋ ತಂದಿರ್ತಾನೆ. ತಂ ಧುನೋತಿ ಭಗವಾನ್, ಅದನ್ನು ಕಳಸೇ ಬಿಡ್ತಾನೆ ದೇವರು. ಇದು ಕಾಲ. ಆ ಮೃತ್ಯು ಸುಖವಾಗಿ ಇರೋದಕ್ಕೆ ಬಿಡೋದೇ ಇಲ್ಲ ನಮ್ಮನ್ನು. ಜಂತುರು ವೈಭವ ಏತಸ್ಮಿನ್ ಯಾಂ ಯೋನಿಮುಪವ್ರಜೇತ್. ಎಷ್ಟು ವಿಚಿತ್ರ ಇದೆ ಅಂದರೆ, ತಾಭ್ಯಾಂ ತಾಪ್ಸ್ಯಾಂ ಸ ಲಭತೆ ನಿರ್ವೃತ್ತಿಂ ನ ವಿರಜ್ಯತೆ. ಯಾವುದೇ ಯೋನಿಗೆ ಹೋಗಿ ನೀವು, ಯಾವುದೇ ಯೋನಿಗೆ ಹೋಗಿ ಸಾಕು ಅಂತ ಅನಿಸೋದಿಲ್ಲ, ವೈರಾಗ್ಯ ಬರೋದಿಲ್ಲ. ಮನುಷ್ಯ ಯೋನಿ ಭಾಳ ಚೆನ್ನಾಗಿದೆ, ಈಗಷ್ಟೇ ನಮಗೆ ದೇಹದ ಮೇಲೆ ಅಭಿಮಾನ, ನಾಯಿ ಹಂದಿ ಆದರೆ ಹೀಗೆ ನಾವು ಅಭಿಮಾನ ಪಡೋದಿಲ್ಲ. ಅಲ್ಲ, ಯಾಂ ಯೋನಿಂ, ಯಾವ ಯೋನಿಗೆ ಹೋಗ್ತೇವೋ
ಆಯಾ ಯೋನಿಯಲ್ಲೇ ಆಸಕ್ತರಾಗ್ತೇವೆ. ಅಲ್ಲೂ ಮತ್ತೆ ಹೆಂಡತಿ ಮಕ್ಕಳು ಎಲ್ಲ ಇರೋರೆ, ಅಲ್ಲೇ ನಾವು ವೈರಾಗ್ಯವನ್ನು ಹೊಂದೋದಿಲ್ಲ. ತಸ್ಯಾಂ ಸಲಭತೆ ನಿರ್ವೃತ್ತಿಂ ನ ವಿರಜ್ಯತೆ. ಅದು ಬಿಡ್ರಿ, ನರಕಕ್ಕೆ ಹೋಗಿರ್ತೀವಿ. ನರಕಕ್ಕೆ ಹೋದಾಗಲೂ ಕೂಡ ಅಲ್ಲಿ ಹೀಗೆ ಏನೋ ಮಾಡ್ತಿರ್ತಾರಂತೆ, ಯಾದವಾರಿ ಬರೀತಾರೆ. ಅಲ್ಲಿ ನರಕಕ್ಕೆ ಹೋದಾಗ ನರಕ ಬೇಡ 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 ಅಂತ ಅನ್ಬೇಕೋ ಇಲ್ಲ, ಹೊಡೆದು ಬಡದು ಮಾಡ್ಬೇಕಾದ್ರೆ ಅಂತಿರ್ತಾರೆ. ಊಟ ಗೀಟ ಕೊಡ್ತಿರ್ತಾರಲ್ಲ, ಆರಾಮ್ ಊಟ ಮಾಡ್ಕೊತಿರ್ತಾನಂತ. ನರಕಸ್ಥೋಪಿ ದೇಹಂ ವೈ ನ ಪುಮಾಂಸ್ತ್ಯಕ್ತುಮಿಚ್ಛತಿ. ನರಕದಲ್ಲಿದ್ದರೂ ಏನೋ ಸ್ವಲ್ಪ ಉಣ್ಲಿಕ್ಕೆ ತಿನ್ಲಿಕ್ಕೆ ಸಿಗ್ತದಂದ್ರೆ ಸಾಕು, ಅಲ್ಲೇ ಎದ್ದು ಬಿಡ್ತೀನಿ ಅಂತಂತಾರೆ. ಇಂಥ ಮನುಷ್ಯ ಸಂದಹ್ಯಮಾನ ಸರ್ವಾಂಗ ಹೀಗೆ ಇರ್ತಾನೆ. ನಿರ್ವೃತೌ ಸತ್ಯಾಂ ದೇವಮಾಯಾ ವಿಮೋಹಿತಃ.